ವೀಕೆಂಡ್ ಚಲೋ ಅಂತದ ಈಗೇನು ಚಲೋ ಅಂತದ ಅಲ್ಲೇ ಮೈಸೂರು ಹೋಗಿ ಯಾರನ್ನ ಕೇಬಲ್ ಕಣ್ಣು 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 ತಡಿ ನೀ ಹೇಳೋದಂತಾರ ಅದೇ ಹಂಗೆ ಕೂತ್ರೆ ಸ್ವಲ್ಪ ಹಿಂದೆ ರೀ ಒಳಗೆ ಸ್ವಲ್ಪ ಒಳಗೆ ನೀವು ಸರಿ ಅಣ್ಣ ನೀವು ಸರ್ ಅದು ಬಾಕಿ ಸರ್ ಅಣ್ಣ ನೀವು ಕೂಡ್ರಿ ಇರಲಿ ಫಸ್ಟ್ ಎಲ್ಲ ಓಟ್ ಮಾಡ್ರ ಇಲ್ಲ ಅದು ಹೇಳ್ರಿ ನನಗೆ ನೋಡ್ರಿ ಇಲ್ಲೇ ಬೆಳಗ್ಗೆ ನಮ್ದು ಮುಗಿತು ಅಂದ್ರೆ ಒಂಚೂರು ಮಧ್ಯಾಹ್ನ 1-2 ಆದ್ಮೇಲೆ ಒಂಚೂರು ಫ್ರೀ 7 ಗಂಟೆಗೆ ಫೋನ್ ಮಾಡ್ತೀನಿ. ಇಲ್ಲ ಸರ್ ಅಂದ್ರೆ ನಮ್ದು ಈಗ ಇಲ್ಲೆಲ್ಲ ಇಲ್ಲ ಅವ್ರದ್ದು ಎಲ್ಲ ಕಡೆ ಫಸ್ಟ್ ಬ್ರೇಕಿಂಗ್ ಕೊಟ್ಟಾದ್ಮೇಲೆ ಅಲ್ಲ ಲೋಕಲ್ ಹೇಳಿ ಸರ್. ಸರ್ ಹೆಂಗಿದೆ ಸರ್ ರೆಸ್ಪಾನ್ಸ್? ಕಡಿ ರೆಸ್ಪಾನ್ಸ್ ಅದ್ಭುತವಾಗಿದೆ. ಕಳೆದ 5 ವರ್ಷ ಏನು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ನಮ್ಮ ಜಿಲ್ಲೆಗೆ ಆಗಿಲ್ಲ. ಅಭಿವೃದ್ಧಿ ಬಗ್ಗೆ ಕಾಳಜಿ ಇರೋರು ಮತ್ತು ಕಲಬುರಗಿಯನ್ನು ಮತ್ತೊಮ್ಮೆ ಪ್ರಗತಿ ಪಥದಲ್ಲಿ ಸಾಗಿಸ್ಬೇಕನ್ನೋರು ಉತ್ಸಾಹದಿಂದ ಇವತ್ತು ರಾಧಾಕೃಷ್ಣ ಅವರಿಗೆ ಮತವನ್ನು ನೀಡ್ತಾ ಇದೆ. ಕಾಂಗ್ರೆಸ್ವನ್ನು ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದಾರೆ. ನಮ್ಮ 5 ಗ್ಯಾರಂಟಿಗಳು ಮತ್ತು ಹಿಂದಿನ ನಮ್ಮ ಏನು ಕೆಲಸಗಳಿವೆ ಅವೆಲ್ಲನೂ ಕೈ ಹಿಡಿಯುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಮಗೆ. ಚುನಾವಣೆ ಪ್ರಕ್ರಿಯೆ ಆರಂಭ ಆಗಿಲ್ಲ, ಇಲ್ಲಿವರೆಗೂ ಹೋರಾಟ, ಇವತ್ತು ಮತದಾನ. ನೋಡಿ, ಹೋರಾಟ ನಿರಂತರವಾಗಿ ಇರಬೇಕು. ಅನ್ಯಾಯದ ವಿರುದ್ಧ ಇರ್ಬೋದು ಅಥವಾ ಸಂವಿಧಾನ ಉಳಿವಿಕೆ ಬಗ್ಗೆ ಇರ್ಬೋದು. ಹೋರಾಟ ರಾಜಕೀಯದಲ್ಲಿ ನಿಂತಿದ್ದಲ್ಲ. ಆದರೆ ಜನರ ಆಶೀರ್ವಾದ ಇದ್ದರೆ ಇನ್ನೂ ಹೆಚ್ಚು ಶಕ್ತಿ ಸಿಗುತ್ತೆ, ಇನ್ನೂ ಹೆಚ್ಚು ಆಸಕ್ತಿಯಿಂದ ಮಾಡ್ತೀವಿ. ಮತ್ತು ಜನರ ಬೆಂಬಲ ಇದ್ದರೆ ಅವರಿಗೆ ಒಳ್ಳೆಗಾಗಿರುವಂಥ ನೀತಿ ಮತ್ತು ಯೋಜನೆಗಳನ್ನು ಕೂಡ ನಾವು ತರ್ಬೋದು. ಸೊ ಆದ್ದರಿಂದ ಈ ಬಾರಿ ಖಂಡಿತವಾಗೂ ನಮ್ಮ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಕರ್ನಾಟಕದಲ್ಲೂ ಒಂದು ಒಳ್ಳೆಯ ಫಲಿತಾಂಶ ನಮ್ಮ ಕಾಂಗ್ರೆಸ್ಸಿಗೆ ಬರುತ್ತೆ ಅಂತ ಯಾವುದೇ ಅನುಮಾನ ಇಲ್ಲ. ನಮ್ಮ ಇಂಡಿಯಾ ಅಲಯನ್ಸಿಗೆ ಕರ್ನಾಟಕದಿಂದ ಒಂದು ಭರ್ಜರಿಯಾದಂಥ ಒಂದು ಕೊಡುಗೆ ಇರುತ್ತೆ ಈ ಸರಿ. ಸರ್, ಪ್ರತಿಯೊಬ್ಬರಿಗೂ ಅವ್ರದೇ ಆದಂಥ ನಂಬಿಕೆಗಳಿರ್ತವೆ. ಉಮೇಶ್ ಜಾಧವ್ ಅವರು ವೋಟಿಂಗ್ ಮಾಡಿದ ತಕ್ಷಣ ಹೇಳಿದ್ರು ಇವತ್ತು ಮಂಗಳವಾರ ನನ್ನ ಲಕ್ಕಿ ಡೇ, ಹೀಗಾಗಿ ನಾನು ಗೆಲ್ತೀನಿ ಅಂತ. ನೋಡಿ, ಅದು ಅವ್ರ ನಂಬಿಕೆ. ಅವ್ರಿಗೆ ಯಾವುದ್ರಲ್ಲಿ ಮನಃಶಾಂತಿ ಸಿಗ್ತದೆ ಅವರಿಗೆ. ಈಗ ನಾವು ನಂಬಲ್ಲ ಅಂತ ರಾಧಾಕೃಷ್ಣ ಅವ್ರು ನಂಬಲ್ವ, ರಾಧಾಕೃಷ್ಣ ಅವ್ರು ನಂಬ್ತಾರೆ. ಅವರು ಹೋಗಿ ಬೆಳಿಗ್ಗೆ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ. ನಾವು ಎಲ್ಲೂ ಹೋಗೋದಿಲ್ಲ.
ನಾವು ಜನತಾ ಜನಾರ್ದನ್ ಅಂತ ನಾವು ನಂಬೋರು. ಸೊ ಆದ್ದರಿಂದ ಎಲ್ಲ ಅವ್ರವ್ರಿಗೆ ಏನು ಮನಃಶಾಂತಿ ತರುತ್ತೆ, ಅವ್ರಿಗೇನು ನೆಮ್ಮದಿ ತರುತ್ತೆ ಅದು ಮಾಡೋ ಸ್ವತಂತ್ರ ಇದೆ, ಮಾಡಲಿ, ಅವರಿಗೂ ಒಳ್ಳೇದಾಗಲಿ. ಅದಕ್ಕೆ ನಾವು ಯಾಕೆ ಬೇಡಣ. ಆದರೆ ಚುನಾವಣೆ ಗೆಲ್ಲೋದು ಮಾತ್ರ ಕಾಂಗ್ರೆಸ್. BJP ಕ್ಯಾಂಡಿಡೇಟ್ ಎಲ್ಲ ಅಲಿಗೇಷನ್ ಮಾಡ್ತಾರೆ ನೋಡಿ. ಕಳೆದ ಒಂದು ವಾರದಲ್ಲಿ ಅವರು ಬದಲಾದಂಥ ಏನು ಧ್ವನಿ ಇರ್ಬೋದು, ಅವ್ರು ಬದಲಾದಂಥ ಸ್ಟ್ಯಾಂಡ್ಗಳು ತಾವು ನೋಡ್ತಾ ಇದ್ದೀರಾ. ನಾವು ಯಾವುದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ? ಕಲಬುರಗಿ ನೆಕ್ಸ್ಟ್ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ, ಹಿಂದಿನ ರಿಪೋರ್ಟ್ ಕಾರ್ಡ್ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ, ಗ್ಯಾರಂಟಿ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ, ಮುಂದೆ ಏನು ಮಾಡ್ತೀವಿ ಅಂತ ಹೇಳ್ತಾ ಇರೋದನ್ನು ಜನರ ಮುಂದೆ ತೊಗೊಂಡು ಹೋಗ್ತಾ ಇದ್ದೀವಿ. ಅವ್ರು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಅವರು ಭಾವನಾತ್ಮಕ ವಿಚಾರಗಳು, ಧರ್ಮಕ್ಕೆ ಏನೋ ಜಗಳ ಹಚ್ಚಿ, ಜಾತಿ ಜಗಳ ಹಚ್ಚಿ ಒಂದಲ್ಲ ಎರಡು ಸಮಾವೇಶನೇ ಮಾಡಿಬಿಟ್ರು ಈ ಸ್ವಾಭಿಮಾನಿಗಳ ಹೆಸರು ಮೇಲೆ. ಸೊ ಇವೆಲ್ಲನೂ ಕೂಡ ಸಹಜ, ಯಾಕಂದರೆ ಅವರು ಸೋಲ್ತಾ ಇದ್ದಾರೆ. ಇನ್ನು ಇದು ಒಂದೇ ಅಲ್ಲ, ಈಗ 6 ಗಂಟೆ ತನಕ ಬರೀ ಅದೇ ಆರೋಪ. ನಿನ್ನೆ ಉಮೇಶ್ ಜಾಧವ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ರು, ಪ್ರೆಸ್ ಮೀಟ್ ಕರೆದಿದ್ರು, ಆಗಿಲ್ಲ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ಬಿಟ್ಟರು. ಅಂದರೆ ಇವರು ಅಫಿಡವಿಟು ಓದಿಲ್ಲ ಅಥವಾ ಕಾನೂನಿನ ಅರಿವು ಇಲ್ಲ ಅಂತ ಮತ್ತೊಮ್ಮೆ ಸಾಬೀತಾಗಿದೆ BJP ಅವ್ರದ್ದು. ಸೊ ಹಾಗಾಗಿ ಇನ್ನು ಇವತ್ತು ಸಂಜೆ ತನಕ ಇದು ನಡೆಯೋದೇ. ಅದು ನಾಳೆ ನೋಡಿ, ಒಬ್ಬರು ಕೂಡ ಯಾರ ಮನೆಗೂ ಹೋಗಲ್ಲ. ಈಗಲೂ ಬರೆದು ಕೊಡ್ತೀನಿ. ಯಾರು ಇವರೆಲ್ಲ ಹೇಳ್ತಾ ಇದ್ದಾರಲ್ಲ, ಸಂತ್ರಸ್ತಿದ್ರು, ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ಹಗರಣ ಆಗಿದೆ, ಅವೆಲ್ಲ ಹೇಳ್ತಾ ಇದ್ದಾರಲ್ಲ, ನಾಳೆ ಬೆಳಿಗ್ಗೆ ನೀವು ಇವತ್ತು ರಾತ್ರಿ ಪೋಲಿಂಗ್ ಮುಗಿದ ತಕ್ಷಣ ಅದ್ರ ಬಗ್ಗೆ ಚಕಾರ ಕೂಡ ಎತ್ತಲ್ಲ. ಅಬ್ಸಲ್ಯೂಟ್ಲಿ ಪೊಲಿಟಿಕಲ್ ಗಿಮ್ಮಿಕ್ಕು ಏನಿದೆ ಹೇಳಿ? ಯಾವುದಾದ್ರೂ ಒಂದು ಸಾಕ್ಷಿ ಇದೆಯಾ? ಒಂದು ಏನಾದರೂ ಪುರಾವೆ ಇದೆಯಾ? ಡಾಕ್ಯುಮೆಂಟ್ ಇದೆಯಾ? ಸುಮ್ಮನೆ ಇದು ಚುನಾವಣೆ ಬಂದಾಗೆಲ್ಲ ಇವ್ರದ್ದು ಇದೇ ಕತೆ. ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ರಪ್ಪ, ಕಲಬುರಗಿ ಬಗ್ಗೆ ಮಾತಾಡ್ರಿ, ನೀವು ಮಾಡಿದಂಥ 5 ವರ್ಷದಲ್ಲಿ ಸಾಧನೆಗಳು ಏನು ಅಂತ ಕೇಳಿದ್ರೆ ಅದ್ರ ಬಗ್ಗೆ ಉತ್ತರ ಇಲ್ಲ, ಬರೀ ಇಂಥವೇ. ನಾನು ಒಂದು 6 ಗಂಟೆಗೆ ಆದಮೇಲೆ ಮಾಧ್ಯಮದವರಿಗೂ ವಿರಾಮ ಸಿಗುತ್ತೆ ಸ್ವಲ್ಪ ಮಟ್ಟಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.